ಜ್ಞಾನ ವೈರಾಗ್ಯರಹಿತಾ ಬ್ರಹ್ಮಚರ್ಯಾದಿ ವರ್ಜಿತಾ ಸರ್ವಧರ್ಮೋಜ್ಜಿತಾ ವಿಷ್ಣು ನಾಮ ಮಾತ್ರೈಕ ಕೆಲ್ಬಿನಃ. ಇನ್ನು ಹೇಳ್ತಾರೆ, ಯಾವಾಗಲೂ ಕೂಡ ಧರ್ಮಾಚರಣೆಯನ್ನು ಮಾಡಬೇಕು ಅಂತಾದರೆ ವಿಷ್ಣುವಿನ ಸ್ಮರಣೆಯನ್ನು ಬಿಟ್ಟು ಮಾಡಿತು ಅಂತ ಕೇಳಿದರೆ ಅದು ಪೂರ್ತಿ ಆಗೋದಿಲ್ಲ. ಹಾಗಾಗಿ ಯಾರು ವಿಷ್ಣು ಸ್ಮರಣೆ ಮಾಡ್ತಾರೋ ಅವನಿಗಿದೆಲ್ಲ ಪುಣ್ಯಗಳು ಬರುತ್ತದೆ ಅಂತ ಹೇಳ್ತಾರೆ. ಅಷ್ಟೇ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅಲಬ್ಧಾಹ ಚಾತ್ಮಾನಃ ಪೂಜಾಂ ಸಮ್ಯಗ್ ಆರಾಧಿತೋ ಹರಿಯ ನಾಮಸ್ಮರಣೆ ಮಾಡಿತು ಕೇಳಿದರೆ ಇದಕ್ಕಿಂತ ಮಿಗಿಲಾದ ಇನ್ನೊಂದು ಪದವಿಯನ್ನು ನೀವು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಉನ್ನತ ಪದವಿ ಹೋಗಬೇಕಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಂತ. ತ್ವಾಮಾರಾಧ್ಯ ತಥಾಶಂಭೋ ಗ್ರಹಿಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವ ಕಲೆಯ ಮಾನುಷಾದಿಷು. ಒಂದೊಂದು ಶಾಸ್ತ್ರಗಳನ್ನು ಕಲ್ಪನೆ ಮಾಡಿ ಜನರಿಗೆ ಕೊಟ್ಟು ಇದೆಲ್ಲವನ್ನು ಕೊಟ್ಟದ್ದು ಯಾಕೆ ಕೇಳಿದರೆ ಅವರು ಉದ್ಧಾರ ಆಗಲಿ ಅಂತ ಹೇಳ್ತಾರೆ. ರುದ್ರರ ಮಾತು ನೋಡಿ, ಸ್ವಾಗಮೈ ಕಲ್ಪಶತೈಸ್ತಂಚ ಜನಾನಾದ್ ವಿಮುಖಾನ್ ಕುರು ಜನಾನ್ ವಿಮುಖಾತ್ ಕುರು ಮಾಂಚ ಗೋಪಯೇನ ಸ್ಯಾತ್ ಸೃಷ್ಟಿರೇಶೋತ್ತಮೋತ್ತರ. ಇಲ್ಲಿ ಒಂದು ಪ್ರಶ್ನೆಯನ್ನು ಪಾರ್ವತಿ ಕೇಳ್ತಾಳೆ. ಇಷ್ಟೆಲ್ಲ ನೀವು ನಾಮಸ್ಮರಣೆದ್ದು ಉಂಟು ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದೀರಿ, ಅಷ್ಟೆಲ್ಲ ಇದ್ದರೂ ಕೂಡ ನೀವು ಏನು ಮಾಡ್ತಾ ಇದ್ದೀರಿ ಕೇಳಿದರೆ, ನೀವು ಬೇರೆ ಭಸ್ಮಧಾರಣೆಗಳನ್ನೆಲ್ಲ ಮಾಡಿಕೊಂಡು ಅಥವಾ ಸ್ಮಶಾನದಲ್ಲಿ ಇದ್ದುಕೊಂಡು ಯಾರು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೀರೋ ಅದನ್ನೆಲ್ಲ ನೀವು ಮಾಡ್ತಾ ಕೂತ್ಕೊಳ್ತೀರಿ. ಅದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಕಾರಣಗಳನ್ನು ಈ ಪ್ರಕರಣದಲ್ಲಿ ಕೊಡ್ತಾ ಹೋಗ್ತಾರೆ. ಸ್ವಾಗಮೇಹಿ ಕಲ್ಪಿತೈಸ್ತ್ವಂ ಅಂದರೆ ಭಗವಂತ ನನಗೆ ಹೀಗೆ ಆಜ್ಞೆ ಮಾಡಿದ. ವೇದದಲ್ಲಿ ಏನೆಲ್ಲ ಹೇಳ್ತಾ ಉಂಟು ಅದೆಲ್ಲವನ್ನು ಎಲ್ರಿಗೂ ಹೇಳ್ತಾ ಹೋಗಬೇಡ. ಮತ್ತು ಕೆಲವರನ್ನೆಲ್ಲ ನನ್ನ ವೈಷ್ಣವ ಧರ್ಮದಿಂದ ವಿಮುಖರನ್ನಾಗಿ ಮಾಡು. ಮಾಂಚ ಗೋಪಯ, ಮತ್ತು ನನ್ನ ಸ್ವರೂಪವನ್ನು ನೀನು ಹೇಳಬೇಡ ಅವರಿಗೆ ಅಂತ ವಿಷ್ಣು ಹೇಳಿದಂತೆ. ಮತ್ತೇನು ಮಾಡು ಕೇಳಿದರೆ ನಿನ್ನ ವಿಷಯವನ್ನು ಹೆಚ್ಚಾಗಿ ಹೇಳ್ತಾ ಹೋಗು ಅಂತ ಹೇಳಿದಂತೆ. ಆಗ ಹೇಳಿದಂತೆ ತತಸ್ತ್ವಂ ಪ್ರಣಿಪತ್ಯಾಹಂ ಉವಾಚ ಪರಮೇಶ್ವರಂ. ಪರಮೇಶ್ವರ ಅಂತ ರುದ್ರದೇವರು ಹೇಳ್ತಾರೆ ನಮಸ್ಕಾರ ಮಾಡಿ, ಅಲ್ಲ ನಾನು ಹೀಗೆ ಮಾಡಿದರೆ ನೀನು ದೇವರು ಅಂತ ನನಗೆ ಗೊತ್ತುಂಟು, ನೀನು ದೇವರು ಅಂತ ಗೊತ್ತಿರುವಾಗಲೂ ನೀನು ದೇವರಲ್ಲ ನಾನು ದೇವರು ಅಂತ ಹೇಳ್ತಾ ಬಂದರೆ ಬ್ರಹ್ಮಹತ್ಯಾ ಸಹಸ್ರಸ್ಯ ಪಾಪಂ ಶಾಮ್ಯೇತ್ ಕಥಂಚನ. ಬ್ರಹ್ಮ ಅಂದರೆ ಏನು? ಭಗವಂತ ಅಂತ ಅರ್ಥ. ಭಗವಂತ ಅವನಿಗೆ ಗುಣಪೂರ್ಣನಾದ ಭಗವಂತನಲ್ಲಿ ಏನೂ ಇಲ್ಲ, ನಾನೇ ಎಲ್ಲ ಅಂತ ಹೇಳಿದರೆ ನಮಗೆಲ್ಲ ಜನರಿಗೆ ಖುಷಿಯಾಗ್ತದೆ, ಹೌದಲ್ವಾ ಅಂತ. ಆದರೆ ಪಾಪ ಬಂದು ಬಿಡ್ತದೆ ಅಂತ ಕೊಡ್ತಾರೆ. ಹಾಗಾದರೆ ಎಷ್ಟು ಬ್ರಹ್ಮಹತ್ಯೆ ಸಹಸ್ರ ಪಾಪಗಳು ಬರ್ತದೆ, ಅದನ್ನು ನಾನು ಹೇಗೆ ಪರಿಹಾರ ಮಾಡೋದು? ನೀನು ಹೇಳಿದ್ದಿ ಅಂತ ನಾನು ಮಾಡಲಿಕ್ಕೆ ಹೋಗುವುದು ಹೌದು, ಆದರೂ ನನಗೆ ಪಾಪ ಬರುತ್ತದಲ್ಲ ಅಂತ ಕೇಳ್ತಾನೆ. ತನ್ಮೇ ಕಥಯ ಗೋವಿಂದ ಪ್ರಾಯಶ್ಚಿತ್ತಂ ಯದಿ ಇಚ್ಛಸಿ. ನೋಡಿ, ಇದಕ್ಕಿಂತ ದೊಡ್ಡ ಒಂದು ಹಿಂಸೆ ಇನ್ನೊಂದಿಲ್ಲ, ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಈಗ ನಾವು ಅವನು ದೊಡ್ಡವ ಇವನು ದೊಡ್ಡವ ಹೇಳ್ತೇವೆ. ಯಾಕೆ ಕೇಳಿದರೆ ಕೆಲಸ ಆಗಬೇಕು ಅಂತಲೋ, ಮತ್ತು ಇವನು ದೊಡ್ಡವ ಅಂತ ಗೊತ್ತಿಲ್ಲದಕ್ಕೂ ಅವನನ್ನು ಹೇಳ್ತೇವೆ. ಅಲ್ಲ, ಎಲ್ಲರೂ ಒಂದೇವಪ್ಪ ಅಂತ ಹೇಳ್ತೇವೆ. ಆದರೆ ಹೇಳ್ತಾ ಇದ್ದಾರೆ ಎಷ್ಟೋ ಕಡೆ ಹರಿಹರರಲ್ಲಿ ಭೇದವನ್ನು ಕಾಣಬಾರದು ಅಂತ ಹೇಳ್ತೇವೆ. ಹಾಗಾದರೆ ನೀವು ಹೇಳ್ತೀರಿ ಹರನಿಗಿಂತಲೂ ಮಿಗಿಲಾದವ ಹರಿ ಅಂತ ಹೇಳಿದರೆ, ಹಾಗಾದರೆ ಏನು ಅದಕ್ಕೆ ಅರ್ಥ? ಹರಿಹರರಲ್ಲಿ ಭೇದವಿಲ್ಲ. ಭೇದ ಇಲ್ಲ ಹೇಳಿದ ಕೂಡಲೇ ಅವರಿಬ್ಬರು ಒಂದೇ ಅಂತ. ಏನು ಒಂದೇ ಕೇಳಿದರೆ ದೇಹತಃ ಒಂದೇ ಅಂತ ಅರ್ಥ ಅಲ್ಲ. ಮತ್ತು ದೃಷ್ಟಿಯಲ್ಲಿ, ಜ್ಞಾನ ದೃಷ್ಟಿಯಲ್ಲಿ ಅವನ ಇಚ್ಛೆ ಏನೋ ಅದೇ ಇಚ್ಛೆ, ರಾಮನ ಇಚ್ಛೆ ಏನೋ ಅದೇ ಹನುಮಂತರ ಇಚ್ಛೆ ಅಂತ ಹೇಳ್ತೀರೋ, ಹಾಗೆಯೇ ಮಹಾವಿಷ್ಣುವಿನ ಇಚ್ಛೆ ಏನು ಅದೇ ರುದ್ರದೇವರ ಇಚ್ಛೆ. ಅದು ಹೇಗೆ ಗೊತ್ತಾಗತ್ತೆ ಕೇಳಿದರೆ ರುದ್ರದೇವರ ಹತ್ರ ಹೇಳಿದ ಮಾತು. ರುದ್ರದೇವರೇ ಹೇಳ್ತಾ ಇದ್ದಾರೆ, ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿದರೆ ಪಾಪ ಪರಿಹಾರ ಆಗತ್ತೆ. ನಾನು ಏನು ಮಾಡಿದೆ? ಅವನನ್ನು ಕಡಿಮೆ ಮಾಡಿ ನನ್ನದು ನಾನು ತೋರಿಸಿಕೊಂಡೆ, ಅದಕ್ಕೆ ನನಗೆ ಸಾವಿರ ಕೋಟಿ ಪಾಪಗಳು ಬರ್ತಾ ಉಂಟು. ಏನು ಮಾಡಬೇಕು ಅಂತ ಭಗವಂತನ ಹತ್ರ ಕೇಳಿದರೆ ರಾಮನಾಮಸ್ಮರಣೆಯನ್ನು ಮಾಡುವಂಥ ಉಪದೇಶ ಕೊಟ್ಟರು. ಅದನ್ನು ನಾನು ಪಾರ್ವತಿಗೆ ಉಪದೇಶ ಕೊಟ್ಟದ್ದು. ಹಾಗಾದರೆ ರುದ್ರದೇವರ ಇಚ್ಛೆ, ಅದಕ್ಕೆ ಮತ್ಯೈಕ್ಯ ಅಂತ ಹೇಳ್ತೇವೆ. ಒಂದು ಊರಿನಲ್ಲಿ ಎರಡು ಪಾರ್ಟಿಯವರು ಗಲಾಟೆ ಮಾಡಿಕೊಳ್ತಾ ಇರ್ತಾರೆ. ಈ ಸಲ ಉತ್ಸವ ಮಾಡೋದೋ ಬರುವ ಸಲ ಮಾಡೋದು ಅಂತ ಭಾರೀ ವಿವಾದ ಆಗಿ ಬಿಡುತ್ತದೆ. ಕೊನೆಗೇನಾಯಿತು ಕೇಳಿದರೆ ಏನೋ ಒಂದು ಸಂಧಾನ ಆಗಿ ಇಲ್ಲ ಈ ಸಲಹೆ ಮಾಡೋದು ಅಂತ ಆಯಿತು. ಎಲ್ಲ ಹೇಳ್ತಾ ಬರ್ತವೆ, ಏನು ಈಗೆಲ್ಲ ಒಟ್ಟಾಗಿದ್ದಾರಪ್ಪ, ಹೌದಾ ಆಗೆಲ್ಲ ಗಲಾಟೆ ಮಾಡ್ತಾ ಇದ್ರು, ಈಗೆಲ್ಲ ಒಟ್ಟಾಗಿದ್ದಾರೆ ಅಂತ. ಏನು ಒಟ್ಟಾಗಿದ್ದಾರೆ ಕೇಳಿದ್ರು ಒಬ್ಬರೇ ಆಗಿದ್ದಾರೆ ಅಂತ ಅರ್ಥವೇ ಅಲ್ಲ. ಮತ್ತೆ ಅಭಿಪ್ರಾಯಗಳು ಇಬ್ಬರದ್ದು ಕೂಡ ಒಂದೇ ಆಗಿದೆ ಅಂತ ಅರ್ಥ ಮಾಡ್ತೀರಲ್ವಾ? ಅದೇ ರೀತಿಯಾಗಿ ರುದ್ರದೇವರ ಅಭಿಪ್ರಾಯ ಏನೋ ಮಹಾವಿಷ್ಣುವಿನ ಅಭಿಪ್ರಾಯವೂ ಅದೇ. ಮಹಾವಿಷ್ಣುವಿನ ಅಭಿಪ್ರಾಯವೇನು ಅದೇ ರುದ್ರದೇವರ ಅಭಿಪ್ರಾಯವು. ಅದಕ್ಕೆ ಹರಿಹರರಲ್ಲಿ ಭೇದ ಇಲ್ಲ ಅಂತ ಹೇಳಿದ್ದು. ನಾವು ಏನು ಆಲೋಚನೆ ಮಾಡಿದ್ವಿ, ಅವರು ಒಬ್ಬರೇ ಅಂತ ಹೇಳಿದರು. ಒಬ್ಬರೇ ಅಂತ ಅರ್ಥ ಅಲ್ಲ. ಮತ್ತೇನು ಕೇಳಿದರೆ ಅವರಲ್ಲಿರುವ ಆ ಭಗವಂತ ಇದ್ದಾನಲ್ಲ, ಅವ ಹೇಳ್ತಾ ಇದ್ದಾನೆ ಇಲ್ಲಿ ಪುರುಷೋತ್ತಮ ಪರಮೇಶ್ವರಂ ಅಂತ. ಪರಮೇಶ್ವರನೇ ಹೇಳ್ತಾ ಇದ್ದಾನೆ ವಿಷ್ಣುವನ್ನು.
ಇಲ್ಲಿ ಹೇಳಿ ಗೋವಿಂದ ನನಗೆ ಪ್ರಾಯಶ್ಚಿತ್ತ ಏನು ಅಂತ ಕೇಳ್ತಾರೆ. ಆಗ ಹೇಳ್ತಾನೆ, ಏನಾಹಂ ಅಧಿಕಸ್ತಸ್ಮಾತ್ ಅಭವಂ ನಗನಂದಿನಿ ತಮೇವ ತಪಸಾ ನಿತ್ಯಂ ಭಜಾಮಿ ಸ್ತೌಮಿ ಚಿಂತೆಯೇ ತೇನ ಅದ್ವಿತೀಯ ಮಹಿಮಾ ಜಗತ್ ಪೂಜ್ಯೋಪಿ ಪಾರ್ವತಿ. ಪಾರ್ವತಿ ಹತ್ರ ಹೇಳ್ತಾ ಇದ್ದಾನೆ ಏನು ಅಂಥದ್ರಿಂದ ಜಗತ್ತಿನಲ್ಲಿ ಪೂಜ್ಯನಾದ ಮಹಾವಿಷ್ಣುವಿನ ಒಂದು ನಾಮಸ್ಮರಣೆಯನ್ನು ನಾನು ಮಾಡ್ತಾ ಇದ್ದೇನೆ, ಮಾಡಿದ್ದರಿಂದ ಇವತ್ತು ನಾನು ಪೂಜ್ಯನಾಗಿದ್ದೇನೆ ಅಂತ ಪಾರ್ವತಿ ಹಾಗೆ ಕೇಳ್ತಾಳೆ. ತನ್ಮೇ ಕಥೆಯ ದೇವೇಶ ಯಥಾಮಪಿ ಶಂಕರ ಸರ್ವೇಶ್ವರಿ ನಿರುಪಮಾ ತಪಸ್ಯಾಂ ಸದೃಶೀ ಪ್ರಭೋ. ಹಾಗಾದರೆ ಸರ್ವೇಶ್ವರನಾದ ಅವ ಅಂತಾದರೆ ನೀನು ಮತ್ತೆ ಯಾಕೆ ಹೀಗೆಲ್ಲ ಮಾಡಿದ್ದೆ ಅಂತ ಆಗ ಪಾರ್ವತಿಗೆ ಹೇಳ್ತಾನೆ ಮಹಾದೇವರು, ಸಾಧು ಸಾಧು ತ್ವಯಾ ಪೃಷ್ಠಂ ನಾಂ ಸಹಸ್ರಂ ವಕ್ಷ್ಯಾಮಿ ಮುಖ್ಯಂ ತ್ರೈಲೋಕ್ಯ ಮುಕ್ತಿದಂ. ನೀನು ಅಂಥದ್ದೇ ಒಂದು ಯೋಗ್ಯತೆಯನ್ನು ಪಡಿಬೇಕು ಅಂತಾದರೆ ನಿನಗೆ ವಿಷ್ಣುವಿನ ತ್ರೈಲೋಕ್ಯಕ್ಕೆ ಎಲ್ಲರಿಗೂ ಮೋಕ್ಷವನ್ನು ಕೊಡುವಂತಹ ವಿಷ್ಣು ಸಹಸ್ರನಾಮವನ್ನು ಹೇಳ್ತೇನೆ ಅಂತ. ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾನೆ ಕೇಳಿದರೆ ನಾವು ಪ್ರಸಿದ್ಧವಾಗಿ ಹೇಳುವ ವಿಶ್ವಂ ವಿಷ್ಣುರ್ವ ಷಡ್ಕಾರೋ ಅಲ್ಲ, ಅದು ಮಹಾಭಾರತದಲ್ಲಿ ಬಂದದ್ದು. ಮತ್ತು ಈ ವಾಸುದೇವ ಸಹಸ್ರನಾಮವನ್ನು ಇಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಾಸುದೇವ ಸಹಸ್ರನಾಮ ಎನ್ನುವಂಥದ್ದು ಪದ್ಮಪುರಾಣದಲ್ಲಿ ಬಂದದ್ದು. ಅದಕ್ಕೆ ಋಷಿ ಛಂದಸ್ಸು ಎಲ್ಲ ಹೇಳ್ತಾರೆ. ವಿಷ್ಣೋರ್ನಾಮ ಸಹಸ್ರ ಸ್ತೋತ್ರಸ್ಯ ಮಹಾದೇವ ಋಷಿ. ನೋಡಿ, ಅನುಷ್ಠುಪ್ ಛಂದ ಪರಮಾತ್ಮ ದೇವತ. ಇಲ್ಲಿ ರುದ್ರದೇವರೇ ದೇವರು, ಇದಕ್ಕೆ 5 ಋಷಿಗಳು. ಹಾಗಾಗಿ ಕೊಟ್ಟವರು ರುದ್ರದೇವರು. ಅನುಷ್ಠುಪ್ ಛಂದಸ್ಸು ಭಗವಂತ ಪರಮಾತ್ಮ ದೇವತ. ಹ್ರೀಂ ಬೀಜಂ ಹ್ರೀಂ ಶಕ್ತಿ ಕ್ಲೀಂ ಕೀಲಕಂ ಚತುರ್ವರ್ಗ ಧರ್ಮಾರ್ಥ ಕಾಮಮೋಕ್ಷಾರ್ಥೆ ಜಪೇ ವಿನಿಯೋಗ. ಓಂ ವಾಸುದೇವಾಯ ವಿದ್ಮಹೆ ಮಹಾಹಂಸಾಯ ಧಿಮಿಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಅಂಗನ್ಯಾಸ ಕರನ್ಯಾಸ ವಿಧಿಪೂರ್ವಕವನ್ನೆಲ್ಲ ಆ ರೀತಿಯಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ವಾಸುದೇವ ಪರಂ ಬ್ರಹ್ಮೇತಿ ಹೃದಯಂ, ಮೂಲ ಪ್ರಕೃತಿ ಇತಿ ಶಿರಸಿ, ಮಹಾವರಾಹ ಇತಿ ಶಿಖಾ, ಸೂರ್ಯಚಂದ್ರಧ್ವಜ ಇತಿ ಕವಚಂ, ಬ್ರಹ್ಮಾದಿ ಕಾಮ್ಯಕಾಲಿತ್ಯ ಜಗದಾಶ್ವರ್ಯಶ್ವೈತಿ ನೇತ್ರಂ, ಪಾರ್ಥಾದಿ ಖಂಡಿತಾಶೇಷ ಇತ್ಯಸ್ತ್ರಂ, ನಮೋ ನಾರಾಯಣಿತಿ ನ್ಯಾಸಂ ಅಂತ ಹೇಳಿ ನಾವು ಸಹಸ್ರನಾಮ ಹೇಳುವ ವಿಷ್ಣು ಸಹಸ್ರನಾಮಕ್ಕೂ ಇಲ್ಲಿಕ್ಕಿರುವಂಥ ನ್ಯಾಸಗಳ ವ್ಯತ್ಯಾಸವನ್ನು ಕೊಡ್ತಾರೆ. ಆಮೇಲೆ ಕ್ಲೀಂ ಕೃಷ್ಣಾಯ ವಿದ್ಮಹೆ ಹ್ರೀಂ ರಾಮಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಅಂತ ಗಾಯತ್ರಿಗಳನ್ನೆಲ್ಲ, ವಿಶೇಷವಾದಂಥ ಗಾಯತ್ರಿಗಳು, ಹಾಗೆ ಹ್ರಾಂ ಹ್ರೀಂ ಹ್ರೂಂ ರೈಂ ರೌಂ ರಹ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿವಲ್ಲಭಾಯ ನಮಸ್ವಾಹನ್ ಎನ್ನುವಂಥ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಕೊಟ್ಟು ಹೇಳ್ತಾರೆ. ಇತಿ ಮಂತ್ರಂ ಸಮುಚ್ಚಾರ್ಯ ಯಜೇದ್ವಾ ವಿಷ್ಣುಮವ್ಯಯಂ. ಇದೆಲ್ಲ ಮಂತ್ರಗಳನ್ನು ಹೇಳ್ತಾ ಮಹಾವಿಷ್ಣುವಿಗೆ ಪ್ರೀತಿಗೋಸ್ಕರ ಹೇಳಿ. ಶ್ರೀನಿವಾಸಂ ಜಗನ್ನಾಥಂ ತತಸ್ತೋತ್ರಂ ಪಠೇತ್ ಸುಧೀಹಿ. ಈ ಸ್ತೋತ್ರ ಹೇಳಬೇಕಾದ್ರೆ ಇಷ್ಟೆಲ್ಲ ನ್ಯಾಸಗಳನ್ನು ಹೇಳ್ತಾರೆ. ಹಾಗಾದರೆ ಹೇಗೆ ಶುರುವಾಗತ್ತೆ ಕೇಳಿದರೆ, ವಾಸುದೇವ ಪರಂ ಬ್ರಹ್ಮ ಪರಮಾತ್ಮ ಪರಾತ್ಪರಃ ಪರಂಧಾಮ ಪರಂಜ್ಯೋತಿ ಪರಂ ತತ್ವಂ ಪರಂ ಪದಂ ಪರಶಿವ ಪರೋಧ್ಯೇಯ ಪರಂ ಜ್ಞಾನಂ ಪರಾಗತಿ. ಹೀಗೆ ಬಹಳಷ್ಟು ಮಂತ್ರಗಳನ್ನು, ಸಾವಿರ ಮಂತ್ರಗಳನ್ನು ಇಲ್ಲಿ ಕೊಡ್ತಾರೆ. ಹೀಗೆ ಹೇಳ್ತಾ ನಿತ್ಯಂ ಸಿದ್ಧ್ಯತಿ ಸರ್ವೇಷಾಂ ಅಚಿರಾತ್ ಕಿಮುತಾಖಿಲಂ. ಈ ಸಹಸ್ರನಾಮವನ್ನು ಓದಿತು ಅಂತಾದರೆ ಅವನಿಗೆ ನಿತ್ಯವೂ ಎಲ್ಲವೂ ಸಿದ್ಧಿಯಾಗತ್ತೆ ಅಂತ ಕೊಡ್ತಾರೆ. ನಾನೇವ ಸದೃಶ ಸದ್ಯ, ಅವನಿಗಿಂತ ಸದೃಶನಾದವ ಇನ್ನೊಬ್ಬ ಬರೋದಿಲ್ಲ. ಅಂದರೆ ಸಹಸ್ರನಾಮವನ್ನು ಜಪ ಮಾಡಿದವನಿಗೆ ಇಷ್ಟೆಲ್ಲ ಮಹಾತ್ಮಗಳು ಬರ್ತದೆ, ಮಹಾತ್ಮ್ಯ ಬರ್ತದೆ. ಇದಂ ಭದ್ರೇ ತ್ವಯಾ ಗೋಪ್ಯಂ ಪಾಠ್ಯಂ ಸ್ವಾರ್ಥೈಕ ಸಿದ್ಧಯೇ. ಇದನ್ನು ರಕ್ಷಣೆ ಮಾಡಬೇಕು, ಇದ್ದವರಿಗೆಲ್ಲ ಹೇಳಿಕೊಡೋದಲ್ಲ ಅಂತ ಹೇಳ್ತಾರೆ. ನಾವೈಷ್ಣಾಯ ದಾತವ್ಯಂ ವಿಕಲ್ಪಾಪಹತಾತ್ಮನೆ. ಇನ್ನು ವಿಷ್ಣು ಭಕ್ತರಲ್ಲದವರಿಗೆ ಇದನ್ನು ಕೊಡಬೇಡಿ ಅಂತ ಹೇಳಿದರು. ಯಾಕೆ ಕೇಳಿದರೆ, ಯಾರು ಭಗವಂತನ ಸಹಸ್ರನಾಮ ಅಂತ ತಿಳ್ಕೊಂಡು ಜಪ ಮಾಡ್ತಾರೋ ಅವರಿಗದು ಫಲ ಕೊಡ್ತದೆ. ಇದು ಏನೋ ಎಂಥದೋ ಅಂತ ಹೇಳಿ ಮಾಡಿದರೆ ಅವರಿಗದು ಫಲ ಕೊಡೋದಿಲ್ಲ. ಫಲ ಕೊಡದೇ ಇರಲಿಕ್ಕೆ ಕಾರಣ ಏನು ಕೇಳಿದರೆ ಸಹಸ್ರನಾಮದ ಮಹಿಮೆ ಅಲ್ಲ, ಮತ್ತೇನು ಇವರು ಮಾಡುವಂತಹ ಚಿಂತನೆಯಿಂದ ಬಂದದ್ದು ದೋಷ. ಆದರೆ ಅವರು ಏನು ಮಾಡ್ತಾರೆ ಕೇಳಿದರೆ, ನಾನಿಷ್ಟು ಹೋಮ ಮಾಡಿದ್ದೇನೆ, ಪೂಜೆ ಮಾಡಿದ್ದೇನೆ, ಎಂತ ಆಗಲಿಲ್ಲ ಹೇಳ್ತಾರೆ. ಪೂಜೆ ಹೋಮ ಮಾಡಿದ್ದ ಹೌದು, ತಲೆಯಲ್ಲಿ ತುಂಬಿಸಿಕೊಂಡದ್ದೇನು ಭಗವಂತನಲ್ಲ ಅಂತ ಹೇಳಿದರೆ ಅದು ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾರೆ, ಭಕ್ತಿ ಶ್ರದ್ಧ ವಿಹಾನಾಯ ವಿಷ್ಣು ಸಾಮಾನ್ಯ ದರ್ಶನೆ. ಭಕ್ತಿ ಶ್ರದ್ಧೆ ಯಾರಿಗಿಲ್ವೋ ಅವರಿಗೆ ಕೊಡಬೇಡಿ. ಮತ್ತು ಯಾರಿಗೆ ದೇಯಂ ಪುತ್ರಾಯ ಶಿಷ್ಯಾಯ ಸುಹೃದೇ ಹಿತಕಾಮ್ಯಯ. ನೀವು ಒಳ್ಳೆಯ ಇದು ಅಂದರೆ ಇದಕ್ಕೆ ಎಷ್ಟು ಮಹತ್ವ ಉಂಟು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿಷ್ಣುವಿನ ಸ್ಮರಣೆಯನ್ನು ಒಳ್ಳೆಯ ಇದು ಮಗನಿಗೆ ಕೊಡಿ, ಶಿಷ್ಯನಿಗೆ ಕೊಡಿ, ನಿಮ್ಮ ಒಳ್ಳೆ ಬಂಧುಗಳಿಗೆ ಸುಹೃದುಗಳಿಗೆ ಕೊಡಿ, ಹಿತವನ್ನು ಬಯಸುವವರಿಗೆ ಕೊಡಿ, ಹೊರತು ಬೇರೆ ಯಾರಿಗೂ ಕೊಡಬೇಡಿ. ಇಷ್ಟು ಹೇಳಿ ಮತ್ಪ್ರಸಾದ ದತೋನೇದಂ ಗೃಹಿಂತ್ಯಲ್ಪತಮೇಧಸಃ ಕಲವು ಸದ್ಯ ಫಲಂ ಕಲ್ಪ ಗ್ರಾಮಂ ನೇಷ್ಯತಿ ನಾರದ. ಆಮೇಲೆ ನಾರದನ ಹತ್ರ ಹೇಳ್ತಾ ಇದ್ದಾರೆ. ಹಾಗಾಗಿ ಕಲ್ಪಗ್ರಾಮದಲ್ಲಿ ನಾರದರು ತಾನು ವೀಣೆಯನ್ನು ಬಾರಿಸ್ತಾ ಇದನ್ನು ಸೇರಿಸಿಕೊಂಡು ತಾನು ಕಲ್ಪಗ್ರಾಮ ಅಂತ ಕೇಳಿದರೆ ಅದು ಊರಿನ ಹೆಸರಲ್ಲ. ಮತ್ತೇನು ಕೇಳಿದರೆ ವೀಣೆಯನ್ನು ಬಾರಿಸೋ ಒಂದು ವ್ಯವಸ್ಥೆ, ಒಂದು ವೈವಿಧ್ಯ.
ಅಂತಹ ಇದರಲ್ಲಿ ಆ ರೀತಿಯನ್ನು ಬಾರಿಸ್ತಾ ವಿಷ್ಣುವಿನ ಸಹಸ್ರನಾಮವನ್ನು ಅಂದರೆ ವಾಸುದೇವ ಸಹಸ್ರನಾಮವನ್ನು ಹೇಳ್ತಾ ಇದ್ದರು. ಕಲಿಯುಗದಲ್ಲಿ ಅಂತ ಇದು ಒಡನೆಯೇ ಕೂಡಲೇ ಫಲ ಕೊಡುತ್ತದೆ ಅಂತ ಕೊಡ್ತಾರೆ. ಲೋಕಾನಾಂ ಭಾಗ್ಯಹೀನಾನಂ ಏನ ದುಃಖಂ ವಿನಶತಿ ದ್ವಿತ್ರೇಷು ವೈಷ್ಣವೇಶ್ವೇದ ಆಯಾವರ್ತೇತ ಭವಿಷ್ಯತಿ. ಇದನ್ನು ಓದಿದರೆ ದುಃಖಗಳನ್ನೆಲ್ಲ ನಾಶ ಆಗತ್ತೆ. ಆಮೇಲೆ ಕೇಳಿದರೆ ಇದು ಆರ್ಯಾವರ್ತದಲ್ಲಿ ಒಬ್ಬೊಬ್ಬ ವೈಷ್ಣವನನ್ನು ಕೂಡ ಉಳಿಸುವ ಮಂತ್ರ ಇದು ಅಂತ ಹೇಳ್ತಾರೆ. ನಾಸ್ತಿ ವಿಷ್ಣೋ ಪರಂ ಸತ್ಯಂ ನಾಸ್ತಿ ವಿಷ್ಣೋ ಪರಂ ಜಪ. ಯಾಕೆ ಇದನ್ನು ಇಷ್ಟು ಮಹತ್ವವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಪದ್ಮಪುರಾಣ ಓದಿದೆವು, ಒಂದಷ್ಟು ಕನ್ಫ್ಯೂಸ್ ಆಯಿತು ಅಂತ ಆಗಬಾರ್ದು. ಮತ್ತೇನು ಇಡೀ ಪುರಾಣದ ಸಾರ ಏನು ಕೇಳಿದರೆ ಈ ಅಧ್ಯಾಯಾದಿಗಳು. ಇದರಲ್ಲಿ ಏನು ಹೇಳ್ತಾರೆ? ನಾಸ್ತಿ ವಿಷ್ಣೋ ಪರಂ ಸತ್ಯಂ. ಪರ ಯಾವುದು, ಸತ್ಯ ಯಾವುದು ಕೇಳಿದರೆ ವಿಷ್ಣುವೇ ಉತ್ತಮನಾದವ. ಹಾಗಾಗಿ ನಾಸ್ತಿ ವಿಷ್ಣೋ ಪರೋ ಜಪ, ವಿಷ್ಣುವಿನ ಜಪಕ್ಕಿಂತ ಮಿಗಿಲಾದ ಇನ್ನೊಂದು ಜಪ ಇಲ್ಲ. ನಾಸ್ತಿ ವಿಷ್ಣೋ ಪರಂ ಧ್ಯಾನಂ. ಧ್ಯಾನ ಮಾಡ್ತೀರಿ ಕಣ್ಣು ಮುಚ್ಚಿದ್ದು, ಧ್ಯಾನ ಮಾಡಿದ್ದೇ ಮಾಡಿದ್ದು. ಯಾರು ಕೇಳಿದರೆ ಕನ್ಫ್ಯೂಸ್ ಅಲ್ಲ. ಯಾರು ಅಂತ ಕೇಳಿದರೆ ಸ್ಪಷ್ಟವಾಗಿ ಹೇಳಿದರು, ವಿಷ್ಣುವನ್ನೇ ಧ್ಯಾನ ಮಾಡಿ. ನಾಸ್ತಿ ವಿಷ್ಣು ಪರಾಗತಿ. ಹಾಗಾಗಿ ಪಡೆಯುವಂಥ ಮೋಕ್ಷ ಕೂಡ ವೈಕುಂಠ ಪದವನ್ನು ಪಡಿತೀರಿ. ಕೊಟ್ಟವನು ಯಾರು ಕೇಳಿದರೆ ಮಹಾವಿಷ್ಣು. ನಾಸ್ತಿ ವಿಷ್ಣು ಪರಂಧಾಮ ನಾಸ್ತಿ ವಿಷ್ಣು ಪರಂತಪಃ ನಾಸ್ತಿ ವಿಷ್ಣು ಪರೋಧರ್ಮೋ ನಾಸ್ತಿ ಮಂತ್ರೋಕ್ಯವಷ್ಣಮಃ. ಇದಕ್ಕಿಂತ ಮಿಗಿಲಾದಂಥ ಮಂತ್ರಗಳಿಲ್ಲ, ಇದಕ್ಕಿಂತ ಮಿಗಿಲಾದಂಥ ಧರ್ಮ ಇಲ್ಲ ಹೇಳಿದರು. ಮತ್ತು ಕೊನೆಗೆ ಹೇಳಿದರು, ಕಿಂತಸ್ಯ ಬಹುಭಿರ್ಮಂತ್ರೈ ಶಾಸ್ತ್ರೈ ಕಿಂ ಬಹುವಿಸ್ತರೈ ವಾಜಪೇಯ ಸಹಸ್ರೈರ್ವ ಭಕ್ತಿರ್ಯಸ್ಯ ಜನಾರ್ದನೆ. ಅಲ್ಲ, 25 ಮಂತ್ರ ಉಂಟು ಮಾರ್ರೆ, ಯಾವುದು ಜಪ ಮಾಡೋದು ಯಾವುದು ಬಿಡುದು ಅಂತ ಗೊತ್ತಾಗೋದಿಲ್ಲ ಹೇಳ್ತೇವೆ. 25 ಉಪದೇಶ, ಅದು ಮಾಡಿದ ಕೂಡಲೇ ಅದು ಬೇಕು ಅಂತ ಕಾಣ್ತದೆ, ಇದು ಮಾಡಿದ ಕೂಡಲೇ ಇದು ಬೇಕು ಅಂತ ಕಾಣ್ತದೆ. ಅದಕ್ಕೆ ಹೇಳಿದರು, ಆ ಶಾಸ್ತ್ರ ಓದಬೇಕು ಈ ಶಾಸ್ತ್ರ ಓದಬೇಕು ಅಂತ 25 ಓದ್ತೀರಿ, ಅದೆಲ್ಲ ಬಿಡಿ. ಮತ್ತೇನು ಮಾಡಿ? ವಿಷ್ಣುವಿನ ನಾಮಸ್ಮರಣೆ ಒಂದು ಮಾಡಿ. ವಾಸುದೇವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಇದಿಷ್ಟು ಮಾಡಿ. ನಿಮಗೆ ಎಲ್ಲದರದ್ದು ಫಲ ಬರ್ತದೆ. ವಾಜಪೇಯ ಎನ್ನುವಂಥ ಯಾಗದ ಫಲ ಬರ್ತದೆ. ಆ ವಾಜಪೇಯ ಎನ್ನುವಂತಹ ಯಾಗವನ್ನು ಮಾಡಿದ್ದರಿಂದ ವಾಜಪೇಯಿ ಅಂತ ಹೆಸರು ಬಂದದ್ದು, ವಂಶಕ್ಕೆ ಹೆಸರು ಬಂದದ್ದು.